ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿ ಬಿಗ್ ಬಾಸ್ ಫಿನಾಲಿಯಲ್ಲಿ ಟ್ರೋಫಿಯನ್ನ ಎತ್ತಿ ಹಿಡಿಯೋರು ಯಾರು ಅನ್ನುವಂಥ ಪ್ರಶ್ನೆ. ನಾವು ಒಂದು ಕ್ವಿಕ್ ಆಗಿ ಒಂದು ಪೋಲ್ ರೀತಿಯಲ್ಲೇ ಮಾತಾಡ್ತಾ ಇದೀವಿ. ಜನರ ಜೊತೆ ಮಾತಾಡೋದ್ರ ಮೂಲಕ ಪೋಲಲ್ಲಿ ಬರ್ತಾ ಇರುವ ಹೆಚ್ಚು ಒಪಿನಿಯನ್ ಯಾರು ಪರವಾಗಿದೆ, ಯಾಕೆ ಗೆಲ್ಲಬೇಕು ಅನ್ನೋದನ್ನ ಪಬ್ಲಿಕ್ ಮೂಲಕ ಮಾತಾಡಿಸ್ತಾ ಇದ್ವಿ. ಈಗ ರಂಜಿತಾ ಅಂತ ಚಿಕ್ಕೋಡಿಯಿಂದ ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ರಂಜಿತಾ ಅವರೇ ನಮಸ್ಕಾರ. ಬಿಗ್ ಬಾಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರಾ? ಎಸ್ ಮೇಡಮ್. ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಓಕೆ, ಗಿಲ್ಲಿ ಬಿಟ್ಟು ಇನ್ ಯಾರು ಇಷ್ಟ? ಗಿಲ್ಲಿ ಬಿಟ್ಟು ಇನ್ ರಕ್ಷಿತಾ ಮೇಡಮ್. ಓಕೆ, ಇಬ್ರಲ್ಲಿ ಯಾರು ಈ ಸಲ ವಿನ್ನರ್ ಆಗೋದು? ಗಿಲ್ಲಿನೇ ಮೇಡಮ್, 100% ಗಿಲ್ಲಿನೇ. ವೋಟ್ ಮಾಡಿದ್ರಾ? ಎಸ್ ಮೇಡಮ್, ಮಾಡಿದೀನಿ. ಎಲ್ಲಾ ಸೀಸನು ಫಾಲೋ ಮಾಡ್ತಾ ಇದ್ರಾ? ಎಸ್ ಮೇಡಮ್, ಮಾಡಿದೀನಿ. ಓಕೆ, ನನ್ಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅವರು ಆಕ್ಟ್ ಮಾಡ್ತಿರ್ತಾರಲ್ಲ, ಹಾ, ಅದಕ್ಕೋಸ್ಕರ ಗಿಲ್ಲಿನೇ ಲೈಕ್ ಆಗ್ತಾರೆ ಮೇಡಮ್. ಆಲ್ ರೈಟ್, ಥ್ಯಾಂಕ್ ಯು ರಂಜಿತಾ ಅವರೇ ಕಾಲ್ ಮಾಡಿದ್ದಕ್ಕೆ. ಓಕೆ, ಬೆಂಗಳೂರಿನಿಂದ ಅನಂತ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅನಂತ್ ಅವರೇ ನಮಸ್ತೆ. ಸರ್ ಕೇಳಿಸ್ತಾ ಇದೆಯಾ ಧ್ವನಿ? ಕೇಳಿಸ್ತಾ ಇದೆ ಸರ್. ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು 37 ಕೋಟಿಗೂ ಹೆಚ್ಚು ಓಟು ವಿನ್ನರಿಗೆ ಬಂದಿದೆ ಅಂತ ಹೇಳಿ. ವಿನ್ನರ್ ಯಾರಾಗಬಹುದು? ಹೌದು ಸರ್, ಆಗ್ತಾನೆ ಸರ್. ನಮ್ಮ ರೈತನ ಮಗ ಬೆಳಿಬೇಕು, ಒಟ್ಟ ಒಂದು ಹೇಳ್ಬೇಕು ಹೇಳಿದ್ರೆ ಅಂತ ಒಬ್ಬ ಕಡು ಬಡವದಿಂದ ಬಂದು ಕುಟುಂಬದಿಂದ ಬಂದು ಈ ತರ ಪ್ರತಿಭೆ ಬೆಳಿಬೇಕು ಅಂತಂದ್ರೆ ನಮ್ಗೂ ಒಂಥರ ಖುಷಿ ಆಗುತ್ತೆ ಸರ್. ಈಗ ಅಶ್ವಿನಿ ಗೌಡ ರೇಸ್ ನಲ್ಲಿ ಇದಾರೆ, ಯಾಕೆ ಬೇಡ ಅಂತೀರಾ ಅಶ್ವಿನಿ ಗೌಡ ಅವ್ರಿಗೆ ಗೆಲ್ಲೋದು? ಅವ್ರು ಆಗಿದ್ಕೆ ಗಿಲ್ಲಿ ಈಗ ಆಗಿರೋದು. ಗಿಲ್ಲಿ ಬಿಟ್ರೆ ಮತ್ತೆ ಯಾರು ಗೆಲ್ಬೇಕು ಅಂತ? ಇವತ್ತು ಹೇಳ್ಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವಿಂದ ಬಿಗ್ ಬಾಸ್ ಈಗ ನಿನ್ನೆ ನಡೆದ ಎಪಿಸೋಡ್ ವರ್ಗೂ ಕೂಡ ಗಿಲ್ಲಿನೇ ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ಕೊ ಬಂದಿರೋದು. ಗಿಲ್ಲಿಗೋಸ್ಕರನೇ ನಾವು ಬಿಗ್ ಬಾಸ್ ನೋಡ್ತಾ ಇರೋದು. ನಾವು ಇಷ್ಟು ಯಾವಾಗಿಂದ ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ? ಸರ್, ಸ್ಟಾರ್ಟಿಂಗ್ ಇಂದ ಫಾಲೋ ಮಾಡ್ತಾ ಇದ್ದೀನಿ. ಸೀಸನ್ 1 ಇಂದನೂ ನೋಡ್ತಾ ಇದ್ದೀನಿ. ಸೊ ಆದ್ರೆ ಅದನ್ನ ಬಿಟ್ಟಿ ನೋಡ್ತಾ ಇದ್ದೋ. ಈ ಸೀಸನ್ ಮಾತ್ರ ಒಂದ್ ಎಪಿಸೋಡ್ ಕೂಡ ನಾನು ತಪ್ಪಿಸಿಲ್ಲ. ಅಷ್ಟು ಚೆನ್ನಾಗಿ ಒಂದು ನಗ್ಸಿದಾನೆ, ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ. ಸೊ ಅವ್ರು ಬಿಟ್ರೆ ನನ್ಗೆ ಬಹಳ ಇಷ್ಟ ಅಂತ ಅಂದ್ರೆ ರಘು ಅವರು. ಯಾಕೆ? ರಘು ಅವರು ಒಳ್ಳೆ ಅಷ್ಟು ಎಷ್ಟೇ ರೇಗ್ಸಿದ್ರು ಗಿಲ್ಲಿ ಮೇಲೆ ಕೋಪ ಮಾಡ್ಕೊಳಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಅನಂತ್ ಕುಮಾರ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ರಾಯಚೂರಿಂದ ಶ್ರೀನಿವಾಸನ್ ಅವ್ರು ಕಾಲ್ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಮೇಡಮ್, ಗಿಲ್ಲಿನೇ ಗೆಲ್ಲದೆ ಮೇಡಮ್. ಈ ಸಲ ಗಿಲ್ಲಿಗೆ ಸಿಕ್ಕಾಪಟ್ಟೆ ಓಟ್ ಹಾಕಿದೀವಿ ನಾವಂತೂ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಗಿಲ್ಲಿಗೆ ಹಾಕಿರೋದು. ಅವ್ರೇನಲ್ಲಿ ಟಾಸ್ಕ್ ಎಲ್ಲ ಏನ್ ಅಷ್ಟೇನ್ ಚೆನ್ನಾಗಿ ಆಡ್ತಿರ್ಲಿಲ್ಲ, ಮನೆ ಕೆಲಸ ಅಂತೂ ಫಸ್ಟೇ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಮೇಡಮ್, ಬಿಗ್ ಬಾಸ್ ಅಂದ್ರೆ ಟಾಸ್ಕ್ ಅಷ್ಟೇ ಅಲ್ಲ ಮೇಡಮ್, ಮನೆ ಕೆಲಸ ಮಾಡೋಕಂತ ಏನಿಲ್ಲ. ಆದ್ರೆ ಗಿಲ್ಲಿ ಅವರು ಎಲ್ಲರೂ ಮನೆ ಫುಲ್ ಕಾಮಿಡಿ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಮೊದಲೇ ನಾವು ವರ್ಕ್ ಮಾಡಿ ಸುಸ್ತಾಗಿ ಬಂದಿರ್ತೀವಿ. ವಿಪರೀತ ಸುಮ್ನೆ ಆದ್ರೂ ಕಾಲೆಳಿತಾ ಇದ್ರಂತೆ, ಅವರು ತುಂಬಾ ಕಾಲೆಳಿಯೋರಂತೆ ಮೇಡಮ್. ಅದೇ ತಾನೇ ಮೇಡಮ್, ಅದು ಕಂಟೆಂಟ್ ಅಂದ್ರೆ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಬಿಗ್ ಬಾಸ್ ಮನೆ ಯಾವಾಗ್ಲೂ ಜಗಳ ಅಂತ ಇರಬಾರ್ದು. ಒನ್ ಟೈಮ್ ಅವ್ರು ಸಿಂಧೂರಿಗೆ ಬಂದಿದ್ರು ಮೇಡಮ್, ಸರಿಗಮಪ ಗ್ರಾಂಡ್ ಫೈನಲ್ ಅವಾಗ್ಲಿಂದಾನೇ ಇದೆ ಮೇಡಮ್ ಅವ್ರಿಗಂತೂ. ಹೌದಾ, ಅವ್ರ ಫ್ಯಾನ್ ಅವಾಗ್ಲಿಂದ ಫುಲ್ ಇತಿಹಾಸ ಇದೆ ನಿಮ್ಗೆ ಫ್ಯಾನ್ ಆಗಿರೋದಕ್ಕೆ. ಹಾ ಮೇಡಮ್, ಸಿಂಧೂರಿಗೆ ಒನ್ ಟೈಮ್ ಬಂದಿದ್ರು, ಅವಾಗ್ಲಿಂದಾನೇ ಅವ್ರ ಲೈವ್ ಅಲ್ಲಿ ನೋಡ್ತೇನೆ ಸಿಂಧೂರಲ್ಲಿ ಅವ್ರು. ನಾವು ಓಕೆ ರೈಟ್, ಪ್ರತಿಯೊಂದು ಅವರು ಟೀಮ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮೇಡಮ್ ಅವರು. ಓಕೆ, ಡನ್. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಓಕೆ, ಭವಾನಿ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ಭವಾನಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ? ಸರ್, ಗಿಲ್ಲಿ ಅವರೇ ಗೆಲ್ಬೇಕು ಸರ್. ಯಾಕೆಲ್ಲ ಗಿಲ್ಲಿ ಅಂತಿದ್ದೀರಿ? ಸರ್, ಅದು ಮುಂಚಿಂದಾನು ಜಾಸ್ತಿ ಇಷ್ಟ ಸರ್. ಅವರು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಅವ್ರದ್ದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ 24/7 ನೋಡಿದ್ರು ಅವ್ರದೇ ಬರುತ್ತೆ. ಎಲ್ಲಾರನು ಚೆನ್ನಾಗಿ ಇದ್ ಮಾಡ್ತಾರೆ. ನೀವು ಎಷ್ಟು ಓಟ್ ಹಾಕ್ಸಿದ್ರಿ? ನೀವೆಷ್ಟು ಓಟ್ ಹಾಕಿದ್ರಿ? ಸರ್, ನಾವು ಅವ್ರು ನಾಮಿನೇಟ್ ಆದಾಗೆಲ್ಲ ಅವ್ರಿಗೆ ಓಟ್ ಹಾಕಿದ್ವಿ ಸರ್ ಜಾಸ್ತಿ. ಓಕೆ, ಥ್ಯಾಂಕ್ ಯು. ನಮ್ಮನೆ ಇಡೀ ಫ್ಯಾಮಿಲಿಲೆಲ್ಲ ಅವ್ರಿಗೆ ಓಟ್ ಹಾಕಿದ್ದಾರೆ ಸರ್. ಓಕೆ, ನೀವು ಅನ್ಕೊಂಡಂಗೆ ಗಿಲ್ಲಿನ ಗೆಲ್ಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಭವಾನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಯಾದಗಿರಿಯಿಂದ ಭೀಮಾಶಂಕರ್ ಅಂತ ಕಾಲ್ ಮಾಡಿದ್ದಾರೆ. ಭೀಮಾಶಂಕರ್ ಅವರೇ ನಮಸ್ಕಾರ. ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ಬೇಕು ಮೇಡಮ್. ಗಿಲ್ಲಿ ಫುಲ್ ಫ್ಯಾಮಿಲಿನೇ ಗಿಲ್ಲಿಗೆ ಸಪೋರ್ಟಾ? ಹೌದ್ರಿ, ಎಲ್ಲರಿಗೂ ಗಿಲ್ಲಿಗೆ ಸಪೋರ್ಟ್ ನಮ್ದು. ಗಿಲ್ಲಿ ಅವರು ಅಲ್ಲಿ ಒಂದು ಡೈಲಾಗ್ಗಳನ್ನ ಹೇಳ್ತಾರಲ್ಲ, ಸುಮಾರು ಡೈಲಾಗ್ಗಳನ್ನ ಹೇಳ್ತಿದ್ರಲ್ಲ, ನೀವು ಒಂದು ಡೈಲಾಗ್ ಬಿಡಿ ನೋಡೋಣ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಓಕೆ, ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ರನ್ನರ್ ಅಪ್ ಯಾರಾಗಬೇಕು? ಕಾವ್ಯ ಮೇಡಮ್ ಅವರು.
ಹೌದಾ? ಕಾವ್ಯ ಅವ್ರು ಯಾಕೆ ಗಿಲ್ಲಿ ಅವ್ರ ಜೊತೆ ಫ್ರೆಂಡ್ಶಿಪ್ ಅನ್ನೋ ಕಾರಣಕ್ಕೆ ಕಾವ್ಯ ಅವ್ರು ಆಗ್ಬೇಕಾ? ಇಲ್ಲ ಮೇಡಮ್, ಕಾವ್ಯ ಮೇಡಮ್ ಅವರು ಇಷ್ಟ ಅದಕ್ಕೆ. ನಿಮಗೆ ನೋಡಕ್ಕೆ ಚೆನ್ನಾಗಿದ್ದಾರೆ ಅಂತ ಇಷ್ಟ? ಇಲ್ಲ, ಆಟನೂ ಚೆನ್ನಾಗಿ ಆಡ್ತಾರೆ, ಇರ್ಲಿ, ನಾಚ್ಕೋಬೇಡಿ, ಹೇಳಿ. ಅದಕ್ಕೆ. ಓಕೆ, ರೈಟ್. ಥ್ಯಾಂಕ್ ಯು ಭೀಮಾಶಂಕರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬಿಗ್ ಬಾಸ್ 12ರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಒಂದೆರಡು ದಿನಗಳಲ್ಲಿ ಬಿಗ್ ಬಾಸ್ 12 ಸೀಸನ್ 12 ಏನಿದೆ ಇದು ತೆರೆ ಬೀಳುತ್ತೆ. ಈ ನಡುವೆ ಕಳೆದ 12 ಸೀಸನ್ಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈ ಬಾರಿ ಒಂದಷ್ಟು ರೋಚಕತೆ, ಸಾಕಷ್ಟು ಕಾಂಪಿಟೇಷನ್ ಇವೆಲ್ಲವೂ ಕೂಡ ಕಂಡು ಬಂದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಜಾಹ್ನವಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ತಾವು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಿರಿ, ತಮ್ಮ ಸ್ನೇಹಿತೆಯನ್ನು ಗೆಲ್ಲಬೇಕು ಅನ್ನೋ ಮಟ್ಟಿಗೆ ತಾವು ಕೂಡ ವೋಟ್ ಮಾಡಿದ್ರಿ. ಮೊದಲ ರಿಯಾಕ್ಷನ್ ಏನು ಹೇಳ್ಬೋದು? ಹೌದು, ಇನ್ನೇನು ಒಂದು 2-3 ದಿವಸ ಇದೆ ಫಿನಾಲೆ. ಅದೇ ಖುಷಿ ಆಗುತ್ತೆ. ಈ ಸೀಸನ್ ಎಲ್ಲ ಸೀಸನ್ಗಿಂತ ತುಂಬ ಟಾಕ್ ಆಗ್ತಾ ಸಿಗ್ತಾ ಇರೋ ಹೈಪ್ ನೋಡಿದ್ರೆ ಸಹಜವಾಗಿ ಖಂಡಿತ ಖುಷಿ ಆಗುತ್ತೆ. ಈ ಸೀಸನ್ನ ಪಾರ್ಟ್ ಆಗಿರೋದಕ್ಕೆ ಸಹಜವಾಗಿ ಹೆಮ್ಮೆ ಇದೆ, ಖುಷಿ ಇದೆ. ಅದು ಹೇಳ್ತೀವಲ್ಲ, ನಮ್ಮ ನ್ಯೂಸ್ನ, ನಾನು ಬೇಸಿಕಲಿ ಜರ್ನಲಿಸ್ಟ್, ಬಿಗ್ ಬಾಸ್ಗೆ ಹೋಗಿ ಬಂದಿದ್ರು ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಅಂತೀವಿ. ಎಲೆಕ್ಷನ್ ಟೈಮಲ್ಲಿ ಹಾವು ಏಣಿ ಆಟ ಶುರುವಾಗಿದೆ, ಹಾಗೆ ಹೀಗೆ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನೇನು ಹಣಾಹಣಿ ನನಗನ್ಸುತ್ತೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ನಡುವೆನೇ. ಬಿಗ್ ಬಾಸ್ ನೋಡಿದರೆ ಗೊತ್ತಾಗುತ್ತೆ ನನ್ನ ಮತ್ತು ಅಶ್ವಿನಿ ಅವ್ರ ಬಾಂಡಿಂಗ್ ಹೇಗಿತ್ತು ಅಂತ. ಅದೊಂದು ಜೆನ್ವಿನ್ ಬಾಂಡಿಂಗ್. ಸೊ ನಾನು ಪಬ್ಲಿಕ್ ಟಿ ವಿ ಮೂಲಕ ಹೇಳ್ತಿದ್ದೀನಿ. ಅಂದರೆ ನೀನು ಇಂಡಿವಿಜುವಲ್ ಆಗಿ ಆಡು ಹಾಗೆ ಅಂತ ನನ್ನ ಮಗ ಕೂಡ ಲೆಟರ್ ಬರೆದಿದ್ದ. ಸುದೀಪ್ ಸರ್ ಕೂಡ ತುಂಬ ಸಲ ಹಿಂಟ್ ಕೊಟ್ಟಿದ್ದರು. ನನ್ನ ಮಗ ಬೈಟ್ ಕಳಿಸ್ದಾಗಲೂ ಹೇಳಿದ್ದ. ನಾನು ತುಂಬ ಸ್ಮಾರ್ಟ್ ಇರೋದ್ರಿಂದ ಅವ್ರು ಹೇಳುವಾಗ ನನಗೆ ಅರ್ಥ ಆಗ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ನಮ್ಮಲ್ಲಿದ್ದಂತಹ ಟ್ರೂ ಫ್ರೆಂಡ್ಶಿಪ್ ನನ್ನ ತುಂಬ ಸೆಳೀತಾ ಇತ್ತು. ಹಾಗಾಗಿನೇ ಯಾರು ಏನೇ ಹೇಳಿದ್ರು ನಮ್ಮ ಫ್ರೆಂಡ್ಶಿಪ್ ಕರೆಕ್ಟ್ ಆಗಿದೆ, ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ನಾನು ಯಾಕೆ ಅವ್ರನ್ನ ಬಿಟ್ಟಾಡಬೇಕು? ಅಂದರೆ ಆಟನ ನಾನು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದೆ, ಬಟ್ ಆ ಬಾಂಡಿಂಗ್ ಅನ್ನೋದು ರಿಯಲ್ ಆಗಿದ್ದರಿಂದ ನಾನು ಅವ್ರ ಜೊತೆಗೇ ಇದ್ದೆ. ನೀವು ಈ ಸೀಸನ್ನ ಗಮನಿಸಿದ್ರೆ ಪ್ರತಿ ಬಿಗ್ ಬಾಸಲ್ಲೂ ಯಾರೋ ಇಬ್ಬರು ಪ್ರೇಮಿಗಳು ಹುಟ್ಕೋತಾರೆ. ಆಚೆ ಬಂದಾಗ ಕೆಲವ್ರದ್ದು ಕಂಟಿನ್ಯೂ ಆಗುತ್ತೆ, ಕೆಲವ್ರದ್ದು ಡಿಸ್ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್ ಕೂಡ ಹುಟ್ಕೋತಾರೆ. ಸಂತು ಪಂತನ್ನ ನಾನು ನೆನ್ಪು ಮಾಡ್ಕೊಳ್ತೀನಿ, ಕೊನೆವರೆಗೂ ಕೂಡ ಅದು ಬರುತ್ತೆ. ಬಟ್ ಈ ಬಿಗ್ ಬಾಸ್ ನ ಪ್ರತಿ ಸೀಸನ್ ನೋಡ್ಕೊಂಡು ಬಂದಿದ್ದೀನಿ. ಈ ವರ್ಷ ಐ ಆಮ್ ರೂಟಿಂಗ್ ಫಾರ್ ಅಶ್ವಿನಿ ಗೌಡ ಅವ್ರಿಗೆ. ಅವರ ಒಂದು ಜರ್ನಿ ನೋಡಿದ್ರೆ ಇಟ್ ಹ್ಯಾಡ್ ಆಲ್ ದ ಇಮೋಷನ್ಸ್, ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾನು ಇತ್ತು. ಹಾಗೆ ಅವರ ಗ್ರಾಫ್ ಕೂಡ ತುಂಬಾ ಚೆನ್ನಾಗಿದೆ. ಅವರು ಒಂದು ಸ್ಟ್ರೆಂತ್ ಅಲ್ಲಿ ಇರ್ಬೋದು. ಬಿಗ್ ಬಾಸ್ ಪರ್ಸನಾಲಿಟಿ ಆಟ ಆಗಿರೋದ್ರಿಂದ, ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರ ಒಂದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ ನನಗೆ. And actually, ಅವರ ಒಂದು ಡಿಟರ್ಮಿನೇಷನ್ ಟು ಫೈಟ್ ಅಗೇನ್ಸ್ಟ್ ದ ಆಡ್ಸ್, ಅಥವಾ ಎಲ್ಲ ಚೆನ್ನಾಗಿದ್ದಾಗ ಹೇಗಿರ್ಬೇಕು, ಎಲ್ಲಾರು ಅಗೇನ್ಸ್ಟ್ ಆದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಂಗೆ ತುಂಬಾ ಇಷ್ಟ ಆಯ್ತು ಈ ಸೀಸನ್ ಅಲ್ಲಿ. ಇವಾಗ ಒಂದು ಕಪಲ್ ವೀಕ್ಸ್ ಇಂದ ಅವರ ಒಂದು ಗೇಮ್ಗಳನ್ನ ನೋಡಿದ್ರು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಒಂಥರ ಫೋಕಸ್ಡ್ ಆಗಿ ತುಂಬಾ ಐ ಥಿಂಕ್ ಶಿ ಈಸ್ ಬಿಕಮ್ ಅನ್ ಇನ್ಸ್ಪಿರೇಷನ್ ದಟ್ ಮನ್ಸಿದ್ದರೆ ಮಾರ್ಗ, ನಾವು ಮನ್ಸ್ ಮಾಡಿದ್ರೆ ಏನ ಬೇಕಾದ್ರೂ ಸಾಧಿಸ್ಬೋದು, ಬೇರೆ ಏನೂ ಬಾರ್ಸ್ ಬರೋದಿಲ್ಲ ಅನ್ನೋದಕ್ಕೆ ಅವರೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅಂಡ್ ಐ ಆಮ್ ರಿಯಲಿ ಹೋಪಿಂಗ್ ದಟ್ ಶಿ ಕಮ್ಸ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಅವರು ಗೆಲ್ತಾರೆ ಬಿಡ್ತಾರೆ ಅದು ಸೆಕೆಂಡ್ರಿ. ಹೊರಗಡೆ ಬರೋಷ್ಟೊತ್ತಿಗೆ ಅವರು ಜನಗಳನ್ನ ಮನ್ಸನ್ನಂತೂ ಗೆದ್ದಿರ್ತಾರೆ ಅಂತ ನನಗನ್ಸುತ್ತೆ. ಬಟ್ ದಯವಿಟ್ಟು ಎಲ್ಲಾರು ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಮಾಡಿ, ನಿಮ್ಮ ಎಲ್ಲಾ ವೋಟ್ನು ಅಶ್ವಿನಿ ಗೌಡ ಅವ್ರಿಗೆ ಹಾಕಿ, ಅಂಡ್ ಅವ್ರನ್ನ ಮೇಕ್ ಹರ್ ಕಮ್ ಟು ಫಿನಾಲೆ, ಅಂಡ್ ಹೋಪ್ಫುಲಿ ಶಿ ವಿನ್ಸ್ ದ ಶೋ. ನೀವೆಲ್ಲ ಬಿಗ್ ಬಾಸ್ ಸೀಸನ್ 12 ನೋಡ್ತಾನೆ ಇದ್ದೀರಾ. ಅದರಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಮ್ಯಾಮ್. ಅವರು ಆಚೆ ಹಲವಾರು ಕನ್ನಡ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ. ಒಳಗಡೆ ಕೂಡ ಅವರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡದೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರು ತಪ್ಪು ಮಾಡಿದಾಗ ಕೂಡ ಕ್ಷಮೆನೂ ಕೇಳಿದ್ದಾರೆ. ಶಿ ಇಸ್ ವೆರಿ ಮಚ್ ಟಫ್ ಕಂಟೆಸ್ಟೆಂಟ್ ಕೂಡ. ಫಿನಾಲೆವರೆಗೂ ಅವರು ಬಂದಿದ್ದಾರೆ. ಅವ್ರನ್ನ ಗೆಲ್ಸೋ ಜವಾಬ್ದಾರಿ ನಮ್ಮದು, ನಿಮ್ಮದಾಗಿದೆ. ಸೊ ನೀವೆಲ್ಲರೂ ಇನ್ನೂ ಯಾರು ವೋಟ್ ಮಾಡಿಲ್ಲ ಅಶ್ವಿನಿ ಮ್ಯಾಮ್ ಅವ್ರಿಗೆ ಅಂದರೆ ಈಗಲೇ ಜಿಯೋ ಹಾಟ್ಸ್ಟಾರ್ನ ಡೌನ್ಲೋಡ್ ಮಾಡಿ ಒಬ್ಬರು 99 ಟೈಮ್ಸ್ ವೋಟ್ ಮಾಡ್ಬೋದು. ಸೊ ಈಗಲೇ ಅಶ್ವಿನಿ ಮ್ಯಾಮ್ಗೆ ವೋಟ್ ಮಾಡಿ. ನೀವು ಆಲ್ರೆಡಿ ಎಲ್ಲ ಕನ್ನಡಿಗರ ಮನ್ಸು ಗೆದ್ದಿದ್ದೀರಾ. ಬಿಗ್ ಬಾಸ್ ಸೀಸನ್ 12 ಕಪ್ನ ಕೂಡ ಗೆದ್ಕೊಂಡ್ಬನ್ನಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಅಶ್ವಿನಿ ಗೌಡ ಅವರು ತುಂಬ ಚೆನ್ನಾಗಿ ಟಾಸ್ಕ್ನ ಆಡ್ತಾ ಇದ್ದಾರೆ ಮತ್ತು ನಡೆಸ್ಕೊಡ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ನಾವು ಅಶ್ವಿನಿ ಗೌಡನ ನೋಡೋದಕ್ಕೋಸ್ಕರ ಕೂತ್ಕೊಳ್ತೀವಿ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಆಟ ಆಡ್ತಿದ್ದಾರೆ. ಅಶ್ವಿನಿ ಗೌಡ ಅವರು ನನ್ನ ಸ್ನೇಹಿತೆ ಅನ್ನೋದು, ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ತಾವೆಲ್ಲರೂ ಅಶ್ವಿನಿ ಗೌಡ ಅವರಿಗೆ ವೋಟ್ ಮಾಡಿ. ನಮಸ್ಕಾರ. ನಾವೆಲ್ಲ ಅಶ್ವಿನಿ ಗೌಡ ವೋಟ್ ಮಾಡ್ತಾ ಇದ್ದೀವಿ, ನೀವು ಕೂಡ ವೋಟ್ ಮಾಡಿ.
ನಾವು ಕೂಡ ವೋಟ್ ಮಾಡ್ತೀವಿ, ನೀವು ಕೂಡ ವೋಟ್ ಮಾಡಿ. ನಾವು ಕೂಡ ಔಟ್ ಮಾಡ್ತಾ ಇದೀವಿ, ನೀವು ಕೂಡ ಔಟ್ ಮಾಡಿ. ನಾವು ಕೂಡ ವೋಟ್ ಮಾಡ್ತಾ ಇದೀವಿ, ನೀವು ಕೂಡ ಔಟ್ ಮಾಡಿ. ನಾವು ಕೂಡ ವೋಟ್ ಮಾಡ್ತಾ ಇದೀವಿ, ನೀವು ವೋಟ್ ಮಾಡಿ. ನಾವು ಕೂಡ ಔಟ್ ಮಾಡ್ತಾ ಇದೀವಿ, ನೀವು ಕೂಡ ಔಟ್ ಮಾಡಿ. ನಾನು ವೋಟ್ ಮಾಡಿದ್ದೀನಿ, ನೀವು ವೋಟ್ ಮಾಡಿ. ನಾನು ಕೂಡ ವೋಟ್ ಮಾಡ್ತಾ ಇದೀನಿ, ನೀವು ವೋಟ್ ಮಾಡಿ. ನಾನು ವೋಟ್ ಮಾಡಿದ್ದೀನಿ, ನೀವು ವೋಟ್ ಮಾಡಿ. ನಾನು ವೋಟ್ ಮಾಡಿದ್ದೀನಿ, ನೀವು ವೋಟ್ ಮಾಡಿ.